ಇಮ್ಯಾಜಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗಲೂ ಅದಿತಿ ದಿಸ್ ಇಸ್ ದ ಫಸ್ಟ್ ಬಾಕ್ಸ್ ಕಂಪ್ಲೀಟ್. ದಿಸ್ ಇಸ್ ಅದ್ರ ಏನೇನು ಹೆಲ್ಪ್ ಆಗುತ್ತೆ ಅಂತಲೂ ನಾನು ನಿಮಗೆ ಹೇಳಿದ್ರೆ ನೀವು ಟಾಯ್ಸ್ನ ಬೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಕ್ಯೂಟ್ ಆಗಿರೋದೆಲ್ಲ ಇದೆ. ಪಿಗ್ಗಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಸೊ ದಿಸ್ ಇಸ್ ಒನ್. ಗಾಡ್ ಬ್ಲೆಸ್ ಯು. ಅದಾದಮೇಲೆ 9 ತಿಂಗಳಿಂದ ಮಕ್ಕಳು ಕ್ರಾಲಿಂಗ್ ಎಲ್ಲ ಶುರು ಮಾಡ್ತಾರಲ್ಲ, ಎಲ್ಲ ಟಾಯ್ಸ್ನು ನಾನು 2 ಬಾಕ್ಸ್ಗೆ ಡಂಪ್ ಮಾಡಿದ್ದೀನಿ. ಆದಿತಿಗೆ ಇದನ್ನು ತೋರಿಸ್ಬೇಕಂತೆ ನಾನು. ಇದು ದಿಸ್ ಇಸ್ ಒನ್. ಆದಿತಿಗೆ ಇದನ್ನು ತೋರಿಸ್ಬೇಕಂತೆ ನಾನು. ಇದು ಬಂದು ಫಿಶರ್ ಪ್ರೈಸಿಂದ. ಇದನ್ನು ನಾನು ಲರ್ನರ್ಸ್ ವರ್ಲ್ಡಲ್ಲೇ ಪರ್ಚೇಸ್ ಮಾಡಿದ್ದು. ಅದಿತಿ ಕೇರ್ಫುಲ್. ಲರ್ನರ್ಸ್ ವರ್ಲ್ಡಲ್ಲೇ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ಮ್ಯೂಸಿಕ್ ಸಹ ಶೆಲ್ ಖಾಲಿಯಾಗಿದೆ. ಶೆಲ್ ಹಾಕಿದ್ರೆ ಫೋನಿಗೆ ಸಹ ಬರುತ್ತೆ ಇದರಲ್ಲಿ. ಆ್ಯಂಡ್ ಆ್ಯಪಲ್, ಬಾಲ್, ಕ್ಯಾಟ್, ಆಮೇಲೆ ಇಲ್ಲಿ ಒಂದ್ಸಲ ಮ್ಯೂಸಿಕ್ ಗೊತ್ತಿದ್ರೆ ಫುಲ್ಲು ಮ್ಯೂಸಿಕ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು. ಅದಿತಿಗೆ ಆಲ್ಫಾಬೆಟ್ಸ್ ನಾನು ಹೇಳ್ಕೊಡೋದಕ್ಕೆ, ಫೋನಿಕ್ಸ್ ಹೇಳ್ಕೊಡೋದಕ್ಕೆ ಇದು ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದೆ. ದಿಸ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್ ಟಾಮ್ ಕ್ಯಾಟ್ ಥರ. ಇದು ಅಷ್ಟೇ. ಇದು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಹಾಯ್ ಅಂತ ಹೇಳಿದ್ರೆ ಅದು ಹಾಯ್ ಅಂತ ಹೇಳ್ತಿತ್ತು. ರೈಮ್ಸ್ ಎಲ್ಲ ಹೇಳ್ತಿತ್ತು. ಇದು ಶೆಲ್ ಹೋಗಿದೆ. ಆ್ಯಕ್ಚುಲಿ ಶೆಲ್ ಹಾಕಿದ್ರು ಇದು ಬರ್ತಾ ಇಲ್ಲ. ಕುಟ್ಟಿ ಹೋಗಿದೆ. ಬಟ್ ದಿಸ್ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಆಯಿತು. 6 ಮಂತ್ಸಲ್ಲೆಲ್ಲ ನಾವು ಇದನ್ನು ಯೂಸ್ ಮಾಡ್ತಾ ಇದ್ವಿ ಅದಿತಿಗೆ. ಇದು ಒಂದು. ಆ್ಯಂಡ್ ನೆಕ್ಸ್ಟು ತುಂಬ ಟೈಮ್ ಅದಿತಿ ಸ್ಪೆಂಡ್ ಮಾಡೋದು ಅಂತ ಹೇಳೋದಾದರೆ ಇದರಲ್ಲಿ ದಿಸ್ ಇಸ್ ಏನಿದು ಏನ್ಕಂದ ಇದು ಪೆಗ್ ಬೋರ್ಡ್ಸು. ಸೊ ಪೆಗ್ ಬೋರ್ಡ್ಸಲ್ಲಿ ಶೇಪ್ಸ್ ಇದೆ. ಅದಾದಮೇಲೆ ನಂಬರ್ಸ್ ಇದೆ. ಆ್ಯಂಡ್ ನೆಕ್ಸ್ಟು ಆ್ಯನಿಮಲ್ಸ್ ಇದೆ. ಆ್ಯಂಡ್ ಲಾಸ್ಟ್ ಒನ್ ಮೋರ್ ಆ್ಯನಿಮಲ್ಸ್ ಇದೆ ಈ ರೀತಿ. ಆ್ಯಂಡ್ ಈ ಆ್ಯನಿಮಲ್ಸ್ ಥರ್ಡ್ ಇದು ಬಿಗ್ ಆ್ಯಂಡ್ ಸ್ಮಾಲ್ ಕಾನ್ಸೆಪ್ಟ್ಗೆ. ಅದರ ಮರಿಗಳು ಪಪ್ಪಿ ಬೇಬೀಸ್, ಕ್ಯಾಟ್, ಕಿಟನ್ ಆ ರೀತಿ. ಇದು ಎಲ್ಲ ಡಕ್ಕು ಇದೆಲ್ಲ ಇದೆ. ಇದನ್ನು ನಾನು ಹೇಗೆ ಸ್ಟೋರ್ ಮಾಡಿದ್ದೀನಿ ಈ ಒಂದು ಪೆಗ್ ಬೋರ್ಡ್ಸ್ ಪೆಗ್ಸ್ನ ಅಂತ ಹೇಳೋದಾದರೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. 2 ಬಾಕ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ. ಸೊ ಇದರಲ್ಲಿ ನಂಬರ್ಸು ಮತ್ತು ಶೇಪ್ಸ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಆ್ಯನಿಮಲ್ಸು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಂಗೆ ಗೊತ್ತಾಗುತ್ತೆ ಯಾವಾಗ ಕೊಡಬೇಕು, ಯಾವಾಗ ಕೊಟ್ಟಾಗ ಈ 2 ಬಾಕ್ಸ್ನ ತೆಗೆದಿಟ್ಕೊಂಡ್ಬಿಟ್ರೆ ಹುಡುಕಾಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ತೆಗೆದು ಒಂದು ಸ್ಟೋರೇಜ್ ಈ ರೀತಿ ಮಾಡ್ತೀನಿ. ಅವಾಗ ಕಳೆದೋಗಲ್ಲ ಯಾವುದೂ ಅನ್ನೋ ಕಾರಣಕ್ಕೆ. ಆ್ಯಂಡ್ ನೆಕ್ಸ್ಟ್ ನಾನು ಅವಾಗಲೇ ತೋರಿಸಿದ್ದೆ ಅಲ್ಲ, ಪಾಮ್ಸ್ನ ಈ ರೀತಿ ಐಸ್ ಟ್ರೇ ಸಹ ಮನೆಯಲ್ಲಿ ಐಸ್ ಇದನ್ನು ಯೂಸ್ ಮಾಡ್ತೀವಿ ಅಲ್ವಾ, ಐಸ್ ಕ್ಯೂಬ್ಸ್ಗೆ. ಅದನ್ನು ತೆಗೆದು ನಾನು ಅದಿತಿ ಟಾಯ್ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದಿತಿಗೆ ಸ್ಪೂನ್ ಕೊಟ್ಬಿಟ್ಟು ಪಾಮ್ಸ್ನ ಇದಕ್ಕೆ ಹಾಕು ಅಂತ ಹೇಳೋದು. ಒಂದು ಸೈಡ್ ನಾನು ಎಲ್ಲ ಕಲರ್ಸ್ನ ಹಾಕಿರ್ತೀನಿ. ಅದಿತಿ ಶುಡ್ ಮ್ಯಾಚ್ ಈ ರೀತಿ. ಇದನ್ನ ಫೈನ್ ಮೋಟರ್ ಸ್ಕಿಲ್ಸು, ಕ್ರಾಸ್ ಮೋಟರ್ ಸ್ಕಿಲ್ಸ್ಗೆಲ್ಲನೂ ಬಳಸ್ಕೋಬೋದು. ದಿಸ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟು ಬಬಲ್ಸು. ತುಂಬ ಫನ್ ಅಂತಂದರೆ ಅದಿತಿಗೆ ಬಬಲ್ಸು. ಒಂದು ನಿಮಿಷ, ನಾನು ಆಮೇಲೆ ಆಟ ಆಡಿಸ್ತೀನಿ, ಓಕೆನಾ? ಸೊ ಬಬಲ್ಸು ಇದರಿಂದ ತುಂಬ ಚೆನ್ನಾಗಿ ಮಕ್ಕಳಿಗೆ ಮೈಲ್ಸ್ಟೋನ್ ಡೆವಲಪ್ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ವಿಜುವಲ್ ಡೆವಲಪ್ಮೆಂಟ್, ಐ ಕಾಂಟ್ಯಾಕ್ಟ್ ಅದೆಲ್ಲನೂ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಇದರ ರಿಲೇಟೆಡ್ ಎಲ್ಲ ಯಾವ ಟಾಯ್ಸ್ನ ಹೇಗೆ ಬಳಸಬೇಕು ಅಂತ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್, ಅಂದರೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡ್ಕೊಳ್ಬೋದು. ಅದಕ್ಕೆ ಆಮೇಲೆ ಆಟ ಆಡೋಣ ಪ್ಲೀಸ್. ಆ್ಯಂಡ್ ನೆಕ್ಸ್ಟು ಇದು ಮನೆಯಲ್ಲಿ ಪ್ಲೇಟ್ ಒಡೆದೋಗ್ಬಿಟ್ಟಿತ್ತು, ಅಂದರೆ ಸೀಲ್ ಬಿಟ್ಬಿಟ್ಟಿತ್ತು. ಸೊ ಅದನ್ನು ಏನು ಮಾಡೋದು ಎಸಿವಾಗ ಯೋಚನೆ ಮಾಡಿದೆ. ಇದನ್ನು ಇಟ್ಬಿಟ್ಟು ಅದಿತಿಗೆ ಡ್ರಾಪ್ ಮಾಡೋದಕ್ಕೆ ಏನಾದರೂ ಕೊಡ್ಬೋದು ಅಂತ ಒಂದ್ಸಲ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಟಾಯ್ ಬಾಕ್ಸ್ಗೆ ಹಾಕೊಂಡಿದ್ದು. ಎಷ್ಟು ಚೆನ್ನಾಗಿ ಯೂಸ್ ಆಗಿದೆ ಅಂತಂದರೆ, ಏನಾದರೂ ಒಂದು ಚೇರ್ ಇಟ್ಬಿಟ್ಟು ಈ ರೀತಿ ಇಟ್ಟರೆ ಅದಿತಿ ಎಲ್ಲನೂ ಬಂದು ಡ್ರಾಪ್ ಮಾಡ್ತಿರ್ತಾರೆ ಇದರಿಂದ ಮಕ್ಕಳು ಫಾಲ್ ಆಗೋದು, ಕೆಳಗಡೆ ಬೀಳೋದು, ಕಾಸ್ ಆ್ಯಂಡ್ ಎಫೆಕ್ಟ್ ಗೊತ್ತಾಗುತ್ತೆ ಅಂತ ಈ ರೀತಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಮಕ್ಕಳು ಟಾಯ್ ವಿಚಾರದಲ್ಲಿ ಪರ್ಚೇಸೇ ಮಾಡಬೇಕು ಅಂತ ಏನೂ ಇಲ್ಲ, ಮನೇಲಿ ಇರೋದ್ರಲ್ಲೇ ನಾವು ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಇದು ಫೈನ್ ಮೋಟರ್ ಸ್ಕಿಲ್ಸ್ಗೆ. ಇದು ಲಿಂಕ್ಸ್ ಅಂತ. ತುಂಬ ಚೆನ್ನಾಗಿ ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಈ ರೀತಿ. ತುಂಬ ಇದು ಸ್ವಲ್ಪ ಹಾರ್ಡೇ ಇದೆ, ಬಟ್ ಸ್ಟಿಲ್ ಇಟ್ ವರ್ಕ್ಸ್. ಈ ರೀತಿ ಒಂದು ಜಾಸ್ತಿ ಏನಿಲ್ಲ, ಒಂದು ಪ್ಯಾಕೆಟಲ್ಲಿ 8-10 ಬಂದಿತ್ತು ಲಿಂಕ್ಸು. ಸೊ ಆ ಲಿಂಕ್ಸ್ಗಳನ್ನೆಲ್ಲ ಈ ರೀತಿ ಮಾಡ್ತಾ ಅದಿತಿ ನಾನೆಲ್ಲ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅದಿತಿಗೆ ಈಗ ಪ್ರೆಸೆಂಟು. ನಾನು ಹಾಕ್ಕೊಟ್ರೆ ಅದಿತಿ ಆರಾಮಾಗಿ ಇದನ್ನು ಓಪನ್ ಮಾಡ್ತಾರೆ. ಸೊ ದಿಸ್ ಇಸ್ ಒನ್. ಇದನ್ನು ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಹಾಗೇ ಇಟ್ಟಿದ್ದೀನಿ. ಅದಾದಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಥ್ರೆಡಿಂಗ್ ಬೀಡ್ಸ್. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲೂ ಹೇಳಿದ್ದೆ ನನ್ನ ವ್ಲಾಗಲ್ಲಿ. ಇದನ್ನು ನಾನು MSc ಟೈಮಲ್ಲಿ ತೊಗೊಂಡಿದ್ದು ಬೀಡ್ಸು. ನಿಮಗೆ ನಾರ್ಮಲ್ ಈಗ ಬಳೆ ಸ್ಟೋರು, ಅದಾದಮೇಲೆ
ಬುಕ್ ಸ್ಟೋರ್ಸಲ್ಲೂ ಈ ರೀತಿ ಬೀಡ್ಸ್ ಸಿಗುತ್ತೆ. ಅದಿತಿಮ್ಮ ಕೇರ್ಫುಲ್ ಪ್ಲೀಸ್, ಆ ಕಡೆನೇ ಇರಿ. ಈ ರೀತಿ ಅಂದರೆ ಹಾಕೋದಕ್ಕೆ ಇದು ಸ್ಟಾರ್ಟಿಂಗಿಗೆ ನಾನೊಂದು ಇಯರ್ಬಡ್ಸ್ದು ಇದನ್ನು ಹಾಕಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಫೈನ್ ಮೋಟರ್ ಸ್ಕಿಲ್, 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕಲರ್ ರಿಕಗ್ನಿಷನ್ಗೆ ಇದು ಅಷ್ಟೇ ಸ್ಟ್ಯಾಕಿಂಗ್ ಕಪ್ಸು. ಸೊ ಡಿಫ್ರೆಂಟ್ ಸೈಜ್ ಇದೆ ಒಳಗಡೆ. ಸೊ ಇದರಿಂದನೂ ಕಲರ್ ರಿಕಗ್ನಿಷನು. ಅದಿತಿಗೆ ಇದೇ ಕಲರ್ಸ್ ಪಾಮ್ಸ್ನ ಸಹ ಕೊಡ್ತೀನಿ. ಸೊ ಪಾಮ್ಸ್ನೆಲ್ಲ ಇದಕ್ಕೆ ಹಾಕುವಂತ. ಸೊ ಇದು ಚೆನ್ನಾಗಿ ತುಂಬ ಚೆನ್ನಾಗಿ ಅದಿತಿ ಫೇವ್ರೆಟ್ ಇದೂ ಸಹ. ಅದಿತಿ ಹಾಗೆ ಇಡಬೇಕು ಕಂತ ನಿಮಗೆ ನಾನು ನಾಳೆ ಟಾಯ್ಸ್ ಯಾವ್ದು ಬೇಕೋ ಅದನ್ನು ಕೊಡ್ತೀನಿ. ಓಕೆ, ವೆಯ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಒಂದು ಬಾಟಲ್ನ ನಾನು ಈ ರೀತಿ ತೂತ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ ಸಹ ಇದೆ. ಸೊ ಐಸ್ ಕ್ರೀಮ್ ಸ್ಟಿಕ್ಸ್ ಯಾವ ರೀತಿ ಅಂತಂದರೆ, ಐಸ್ ಕ್ರೀಮ್ ಸ್ಟಿಕ್ಸ್ನ ಕೊಟ್ಬಿಟ್ಟು ಈ ಬಾಟಲ್ ಖಾಲಿ ಮಾಡಿ ಕೊಟ್ಬಿಟ್ರೆ ಆ ರೀತಿ ಐಸ್ ಕ್ರೀಮ್ ಸ್ಟಿಕ್ಸ್ ಹಾಕ್ತಾ ಹೋಗ್ತಾರೆ. ಅದಾದಮೇಲೆ ಅದ್ರ ಜೊತೆಗೆ ಇದು ಪಿಸ್ತಾ ಶೆಲ್ಸು, ಮನೆಯಲ್ಲಿ ಪಿಸ್ತಾ ಯೂಸ್ ಮಾಡ್ತೀವಿ ಅಲ್ವಾ, ಸೊ ಆ ಶೆಲ್ಸ್ನೆಲ್ಲ ನಾನು ಎಸೆಯೋದಿಲ್ಲ. ಸೊ ಎಲ್ಲನೂ ಒಂದು ಬೌಲಿಗೆ ಪೋರ್ ಮಾಡಿ ಕೊಟ್ಟಾಗ ಆ ರೀತಿ ಒಂದೊಂದನ್ನೇ ಕುತ್ಕೊಂಡು ಹಾಕ್ತಾರೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ರೀತಿ. ಏನು ಹಾಂ, ಆಮೇಲೆ ಎಲ್ಲ ಆಟ ಆಡಿಸ್ತೀನಿ. ಇವಾಗ ನಾನು ಈ ರೀತಿ ಒಂದು ಸಪ್ರೇಟ್ ಬೌಲ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಬೌಲಿಗೆ ಹಾಕಿಟ್ರೆ ಸೊ ಒಂದು ಕೈಯಲ್ಲಿ ಬೌಲ್ ಒಂದೊಂದ್ಸಲ ಇಟ್ಕೊತಾರೆ ಅಥವಾ ಕೆಳಗಡೆ ಇಟ್ಬಿಟ್ಟು ಒಂದೊಂದನ್ನೇ ಹಾಕ್ತಿರ್ತಾರೆ. ತುಂಬ ಚೆನ್ನಾಗಿ ಅಟೆನ್ಷನ್ ಸ್ಪ್ಯಾನ್, ಫೋಕಸ್ ಮಕ್ಕಳಿಗೆ ಈ ರೀತಿ ಟಾಯ್ಸಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಏನಂತ ಲಿಂಕ್ಸ್ ಅಂತ ಹೇಳ್ಬೋದು ಇದೂ ಸಹ. ಸೊ ಈ ರೀತಿ ಹಿಂಗೆ ಹಾಕ್ಕೊತಾ ಹೋಗೋದು. ಈ ರೀತಿ ಕನೆಕ್ಟರ್ಸ್ ಅಂತಲೂ ಹೇಳ್ಬೋದು. ಸೊ ಕನೆಕ್ಟ್ ಮಾಡ್ಕೊಡ್ತಾ ಹೋಗೋದು. ಇದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಕಳಿಸ್ಕೊಟ್ಟಿದ್ದು, ಅದಿತಿ ಕಳಿಸ್ಕೊಟ್ಟಿದ್ದು. ವುಡನ್ ಬಿ ಟಾಯ್ಸ್ ಅನ್ಸುತ್ತೆ. ಇದು ಅಷ್ಟೇ ಚೆನ್ನಾಗಿದೆ. ಇದು ಫೈನ್ ಮೋಟರ್ ಸ್ಕಿಲ್ಲು, 2 ಹ್ಯಾಂಡ್ ಕೋಆರ್ಡಿನೇಷನ್, ಪುಲ್ ಮಾಡೋದಕ್ಕೆ, ಮಕ್ಕಳಿಗೆ ಕಲರ್ ರೆಕಗ್ನಿಷನ್ ಸಹ ಚೆನ್ನಾಗಿ ಬರುತ್ತೆ. ಈ ರೀತಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸ್ ಹಾಕಿ. ನೆಕ್ಸ್ಟು ಅಗೇನ್ ಒಂದು ಐಸ್ ಇದರ ಮೊಟ್ಟೆ ಇಡೋದಕ್ಕೆ ಇರ್ತೀವಲ್ಲ, ಸೊ ನಾವು ಯೂಶಲಿ ಫ್ರಿಡ್ಜಲ್ಲಿ ಮೊಟ್ಟೆ ಇಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ತಂದುಬಿಟ್ಟು ಇದ್ರ ಮೇಲೆ ಅದಿತಿಗೆ ಬಾಲ್, ಇಲ್ಲಿ ನಾನು ರೆಡ್, ಪಿಂಕ್, ಯೆಲ್ಲೋ, ಆರೆಂಜ್ ಬಾಲ್ ಇಟ್ಟರೆ ಅದಿತಿ ಆಲ್ಸೋ ಶುಡ್ ಮ್ಯಾಚ್. ಆಮೇಲೆ ನಾನು ಎಕ್ಸ್ಚೇಂಜ್ ಮಾಡಿದ್ರೆ ಅವರು ಅದನ್ನು ಮ್ಯಾಚ್ ಮಾಡೋದಕ್ಕೆ ಕಲ್ತಿದ್ದಾರೆ ಇದರಿಂದ. ಸೊ ನನಗೆ ಈ ರೀತಿ ಸಹಾಯ ಆಗಿದೆ ಇದು. ಆ್ಯಂಡ್ ನಾನು ಒಂದ್ಸಲ ಧರ್ಮಸ್ಥಳ ಆ ಕಡೆ ಹೋದಾಗ ಕಲ್ಗಳನ್ನ ತಂದಿಟ್ಕೊಂಡಿದ್ದೀನಿ. ಕಲ್ಗಳನ್ನ ಅದಿತಿಗೆ ನಾನು ಮಾಡಿ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಗ್ರಾಸ್ ಮೋಟರ್ ಮೈಲ್ ಸ್ಟೋನ್ನ ಡೆವಲಪ್ ಮಾಡೋದಕ್ಕೆ. ಈಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಪೊಟ್ಯಾಟೊ ರೈಸ್ ಅಂತ ಹೇಳ್ತೀರಾ, ನಾನು ಅದೇ ರೀತಿ ರೇಸ್ ಅಂತ ಮಾಡಿಸ್ತೀನಿ. ಸೊ ಈ ರೀತಿ ಎಲ್ಲ ಕಲ್ಲು ಜೋಡಿಸ್ಬಿಟ್ಟು ಒಂದೊಂದೇ ಕಲ್ಲನ್ನ ಎತ್ಕೊಂಡು ಬನ್ನಿ ಆ ಕಡೆಯಿಂದ ಈ ಕಡೆಗೆ. ಸೊ ಆ ರೀತಿ ಈ ಕಲ್ಗಳನ್ನ ಆ ರೀತಿ ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಅದಿತಿಮ್ಮ, ಯು ಹ್ಯಾವ್ ಟು ಕ್ಲೀನ್ ಅಪ್ ಲೈಕ್ ದಟ್ ಓನ್ಲಿ. ಓಕೆ, ಹಾಂ, ಇದು ಏನು ಚಿಕ್ಕ ಒಂದು ಶೇಪ್ಸ್ ಇದಕ್ಕೊಂದು ಗಡಿಯಾರ ಥರ ಕೊಟ್ಟಿದ್ದಾರೆ. ಸೊ ಆ ಗಡಿಯಾರಕ್ಕೆ ಇದನ್ನೆಲ್ಲ ಫಿಕ್ಸ್ ಮಾಡೋದು. ಸರ್ಚಿಂಗ್ ಅದು ಸಿಕ್ಕಿದಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಿಮ್ಮದೆ. ನೆಕ್ಸ್ಟು ಇದು ಒಂದು ಟಾಯ್ ಫೋನು. ಇದು ಅಷ್ಟೇ ಇಷ್ಟ. ಹಿಂಗೆ ಅಂದಿದ ತಕ್ಷಣ ಜುಯ್ ಅಂತ ಬರ್ತಿತ್ತು. ರೀಸೆಂಟಾಗಿ ಕೋಪಕ್ಕೆ ಅದಿತಿ ಹಿಂಗೆ ಪಟ್ ಅಂತ ಹೊಡೆದ್ಬಿಟ್ಟು ಇದು ಹೊರಟೆ ಹೋಯ್ತು. ಇದು ಆ್ಯಕ್ಚುಲಿ ಹಿಂಗೆ ಕ್ಲೋಸ್ ಆಗ್ತಿತ್ತು, ಕಣ್ಣು ಗೂಬೆ ಕಣ್ಣು ಥರ ಜುಯ್ ಅಂತ ಕ್ಲೋಸ್ ಆಗ್ತಿತ್ತು. ಅದನ್ನ ಹೊಡೆದಾಕ್ಬಿಟ್ರು. ನಂಬರ್ ಇದಕ್ಕೂ ಮ್ಯೂಸಿಕ್ ಬರ್ತಾ ಇತ್ತು, ಜುಯ್. ಇದರಲ್ಲಿ ಕಾರ್ ಇದೆ, ಏನೇನೋ ಇದೆ, ಕ್ಯಾಟಿ, ವೈಲಿನ್ ಅಂತ. ಸೊ ಅದೆಲ್ಲ ಬರ್ತಾಯಿತ್ತು. ಸೊ ಈಗ ಶೆಲ್ ಹಾಕಿದ್ರು ಅದಿತಿ ಹೊಡೆದು ಬರ್ತಾನೆ ಇಲ್ಲ. ದಿಸ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟು ಒಂದು ಬಾಕ್ಸ್ಗೆ ನಾನು ಅಕ್ಕಿ ಹಾಕಿ ಸೆನ್ಸರಿ ಪ್ಲೇಗೆ ಅಂತ ಇಟ್ಬಿಟ್ಟಿದ್ದೀನಿ. ಇದ್ರೊಳಗಡೆ ಪಿಸ್ತಾ ಶೆಲ್ ಸಹ ಹಾಕಿ ಇಟ್ಕೊಂಡಿದ್ದೀನಿ. ಸೆನ್ಸರಿ ಪ್ಲೇ ಮಾಡಿಸುವಾಗ ಈ ಬಾಕ್ಸ್ನ ತೊಗೊಂಡು ಸೆನ್ಸರಿ ಪ್ಲೇ ಆಡಿಸಿ ಅದನ್ನು ಹಾಗೆ ವಾಪಸ್ ಇಟ್ಬಿಡೋದು. ಸೊ ಆ ರೀತಿ. ನಾನು ಹೇಳಿದೆ ಅಲ್ವಾ ಕ್ಲಾಕ್ ಅಂತ. ಸೊ ಇದೇನೇ ಕ್ಲಾಕು. ಸೊ ಈ ಕ್ಲಾಕ್ಗೆ ಚಿಕ್ಕದು ಶೇಪ್ಸ್ನ ಕೊಟ್ಟಿದ್ದಾರೆ. ಸೊ ನೋಡಿ 12 ಅಂತ ಕೊಟ್ಟಿದ್ದಾರೆ. ಸೊ 12ಗೆ ಇಲ್ಲಿ ಇದನ್ನು ಇಡೋದು ಈ ರೀತಿ ಹೀಗೆ. ಸೊ 12. ಸೊ ಎಲ್ಲ ನಂಬರ್ಸು 1 to 8 ವಿತ್ ಶೇಪ್ಸ್. ಇದು ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟು ಯಾವ ಶೇಪು? ಹಾರ್ಟ್ ಶೇಪ್ನ ಎಲ್ಲಿಡಬೇಕು ಮಗು? ನಂಬರ್ 2 ಅಲ್ಲಿ ಇಡಬೇಕು. ಸೊ ನಂಬರ್ಸ್ ವಿತ್ ಶೇಪ್ಸ್ ಗೊತ್ತಾಗುತ್ತೆ. ದಿಸ್ ಇಸ್ ಆಲ್ಸೋ ನಾಟ್ ಆನ್ಲೈನ್. ಇದನ್ನು ನಾನು ಹೊರಗಡೆ ಹೋದಾಗ ತೊಗೊಂಡು ಬಂದಿದ್ದು. ಐ ಥಿಂಕ್ ಇದು ಮೇಳ ನಡೀತಾ ಇತ್ತು ಎಲ್ಲೋ. ಸೊ ಅಲ್ಲಿ ತೊಗೊಂಡಿದ್ದು ಇದನ್ನು. ಆ್ಯಂಡ್ ನೆಕ್ಸ್ಟ್ ಇದು ಥ್ರೆಡಿಂಗ್ ಬೀಡು, ಇನ್ನೊಂದು ರೀತಿಯಾದ ಥ್ರೆಡಿಂಗ್ ಬೀಡು. ಇದು ತುಂಬ ಚೆನ್ನಾಗಿದೆ ಥ್ರೆಡಿಂಗ್ ಬೀಡ್. ಇದು ಈ ರೀತಿ ಶೇಪ್ಸ್ ಡಿಫ್ರೆಂಟ್ ಶೇಪ್ಸ್ ಬರುತ್ತೆ.
ಇದಕ್ಕೆ ದಾರ ಸಹ ಕೊಟ್ಟಿದ್ದಾರೆ. ಸರ್ಕಲ್ಲು, ಸಿಲಿಂಡರು, ಆಮೇಲೆ ಈ ರೀತಿ ಓವೆಲ್ಲು, ರೆಕ್ಟ್ಯಾಂಗಲ್ ಸಹ ಇದೆ ಈ ರೀತಿ. ಸೊ ಇದನ್ನು ಇದೇ ಬ್ಯಾಗಿಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಥ್ರೆಡಿಂಗ್ ಬೀಡ್ ತೊಗೋಬೇಕು ಅಂತಂದರೆ ಇದನ್ನು ಡಿಫ್ರೆಂಟ್ ಸೈಜ್ ನಾನು ಆವಾಗಲೇ ತೋರಿಸಿದ್ನಲ್ಲ, ಇದೊಂದು ರೀತಿ ಥ್ರೆಡಿಂಗ್ ಬೀಡು. ಇದನ್ನು ಮನೇಲಿ ನಾನೇ ಇದ್ದಿದ್ದ ಒಂದು ಮೆಟೀರಿಯಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ತೊಗೊಂಡು ಬಂದಿರೋದು. ಇದು ಎಲ್ಲಿ ಅಂತ ಅಲ್ಲಿ ಹೊರಗಡೆನೆ, ಇದೆಲ್ಲೂ ಆನ್ಲೈನ್ ಅಲ್ಲ, ಅದು ಯಾವ ಬ್ರ್ಯಾಂಡ್ ಅಂತ ಅದರಲ್ಲಿಲ್ಲ. ಆ್ಯಂಡ್ ನೆಕ್ಸ್ಟು ಕಲರ್ ಪೇಪರ್ಸ್ ತಂದಿಟ್ಕೊಂಡಿರ್ತೀನಿ ಏನಾದ್ರು ಕ್ರಾಫ್ಟ್ ಮಾಡಿಸೋದಕ್ಕೆ. ಅದಕ್ಕೆ ಈಗ ನಾನು ಜಾಸ್ತಿ ಪೇಂಟಿಂಗ್ ಅಂತೆ ಪ್ರಿಂಟಿಂಗ್ ಅಂತೆ ಮಾಡಿಸ್ತಾ ಇರ್ತೀನಿ. ಸೊ ಕಲರ್ ಪೇಪರ್ ತಂದಿಟ್ಕೊಂಡಿದ್ದೀನಿ. ಇದನ್ನು ಸಹ ನಾನು ಆಫ್ಲೈನಲ್ಲಿ ಡಿಮಾರ್ಟಲ್ಲಿ ತೊಗೊಂಡೆ. 59 rupees ನಾನು ಪೇ ಮಾಡಿದ್ದೀನಿ. ಎಷ್ಟು ಶೀಟ್ ಇರುತ್ತೆ ಅಂದರೆ 25 ಶೀಟ್ ಇದರಲ್ಲಿರುತ್ತೆ. ನೆಕ್ಸ್ಟು ಇದು ಆ್ಯನಿಮಲ್ ಫೆನುಗ್ರೀನ್ ಅಂತ ಹೇಳ್ತೀವಿ. ಫೆನುಗ್ರೀನ್ ಅಲ್ಲ, ಫಿಗುರೀನ್ ಅಂತ ಹೇಳ್ತೀವಿ. ಅಂತಂದರೆ ಕ್ಯಾಟು, ಡಾಗು ಇದೆಲ್ಲ ಇರುತ್ತಲ್ಲ. ಸೊ ಈ ರೀತಿ ನೋಡಿ, ಅಂಬ, ಜಿಂಕೆ. ಸೊ ಇಷ್ಟು ಒಂದು ಕಿಟ್ ಥರ ಮಾಡಿ ಒಂದು ಬ್ಯಾಗ್ಗೆ ನಾನೇ ಹಾಕಿ ಇಷ್ಟೂ ಆ ರೀತಿಗೆ ಆ್ಯನಿಮಲ್ಸ್ದೇನೆ. ಬಟ್ ಇದು ಅವರು ಯೂಸ್ ಅಂದರೆ ಬ್ಯಾಗ್ ಕಿತ್ತೋಗಿರೋದ್ರಿಂದ ಒಂದು ಕವರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದರಿಂದನೂ ಸಹ ಮಕ್ಕಳಿಗೆ ಇಮ್ಯಾಜಿನೇಷನ್ ಸ್ಕಿಲ್ಲು, ಪಾರ್ಕು, ಆಮೇಲೆ ಫಾರೆಸ್ಟ್ ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೋದು. ಆ ರೀತಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದು ಒಂದು. ನೆಕ್ಸ್ಟು ಇದು ಪ್ಲೇ ಏನದು ಎಂತ ಹೇಳ್ತಾರೆ ಮಗಳೇ ಇದನ್ನು? ಕಿಚನ್ ಸೆಟ್ಟು. ಶುಭಿ ಗೊತ್ತೇ ಆಗಿಲ್ಲ ನಿಂಗೆ? ಕಿಚನ್ ಸೆಟ್ಟು. ಹಾಂ, ಕಿಚನ್ ಸೆಟ್ಟಲ್ಲೂ ಅಷ್ಟೇ ಟೀ ಮಾಡೋದಂತೆ, ಕಾಫಿ ಮಾಡೋದಂತೆ ನಂಗೆ ಮಾಡ್ಕೊಡೋದು, ಅವ್ರ ಡ್ಯಾಡಿ ಮಾಡ್ಕೊಡೋದು. ಪ್ರಿಟೆಂಡ್ ಪ್ಲೇ ಎಕ್ಸಾಕ್ಟಾಗಿ ಇದ್ರಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈ ರೀತಿ ಒಂದು ಬಾಕ್ಸಲ್ಲಿ ನಾನು ಪಾಮ್ಸ್ನ ತುಂಬ ಡಿಫ್ರೆಂಟಾಗಿ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು, ಇಲ್ಲೂ ಸಹ ಪಾಮ್ಸ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಪಾಮ್ಸ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದೊಂದು ಬಬಲ್ಸು, ಚಿಕ್ಕ ಬಬಲ್ಸ್ ಇದನ್ನು ಸಹ ಇದರಲ್ಲೇ ಇಟ್ಕೊಂಡಿದ್ದೀನಿ. ಹಾಂ, ಆಮೇಲೆ ಇದ್ರ ಜೊತೆ ಒಂದು ವುಡನ್ ಸ್ಪೂನ್ ಸಹ ಇಟ್ಟಿದ್ದೀನಿ. ಅದು ಆ್ಯಂಡ್ ಒಂದು ಸೆಲೋ ಟೇಪ್ನ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಅಂಟಿಸು ಅಂತ ಹೇಳೋದಕ್ಕೆ. ಸೊ ಎಸ್, ಪಾಮ್ಸ್ನ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇದ್ರ ಮೇಲೂ ಸಹ ನಾನು ಪಾಮ್ಸ್ನ ಅದಿತಿಗೆ ಕಲರ್ ಮ್ಯಾಚ್ ಮಾಡಿಸ್ತೀನಿ. ಈಗ ಗ್ರೀನ್ ತೊಗೊಂಡಿದ್ದೀನಿ ಅಂತಂದರೆ ಅದಿತಿ ಶುಡ್ ಮ್ಯಾಚ್ ಗ್ರೀನ್ ಹಿಯರ್, ಆ ರೀತಿ ಕಲರ್ ಮ್ಯಾಚಿಂಗ್ ಕಾನ್ಸೆಪ್ಟ್ಗೆ. ಆ್ಯಂಡ್ ಇದು ಅದಿತಿಗೆ ಒಂದು 4-5 ಮಂತ್ಸಲ್ಲೆಲ್ಲ ಇದನ್ನು ನಾನು ಮಾಡಿದ್ದು ಹಾಗೇ ಇಟ್ಟಿದ್ದೀನಿ. ಬಟಾಣಿ ಹಾಕಿದ್ದೀನಿ. ಸೊ ಒಂದು ಹೋಮ್ ಮೇಡ್ ರ್ಯಾಟಲ್ ಅಂತ ಹೇಳ್ಬೋದು ಇದು. ಇದ್ರ ಜೊತೆಗೆ ನಾನು ಅವಾಗಲೇ ನಿಮಗೆ ತೋರಿಸಿದ್ನಲ್ಲ, ಒಂದು ನಿಮಿಷ ಪಿಸ್ತಾಶಿಯಲ್ ಬಾಟಲ್ ಕೊಡೋಕಂದ ಕೊಡ್ತೀನಿ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಈ ರೀತಿ ಹೋಲ್ ಮಾಡಿ ನಾನು ಐಸ್ ಕ್ರೀಮ್ ಸ್ಟಿಕ್ನ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕೊಟ್ಟಾಗ ಐಸ್ ಕ್ರೀಮ್ ಸ್ಟಿಕ್ನ ಅದಿತಿ ವಿಲ್ ಇನ್ಸರ್ಟ್ ಲೈಕ್ ದಿಸ್. ಎಸ್, ಓಕೆ, ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವುದನ್ನು ಎಸೆಯೋದಕ್ಕೆ ಅಷ್ಟು ಇದು ಮಾಡಲ್ಲ, ಅಂದರೆ ಏನು ಯೂಸ್ ಮಾಡ್ಬೋದು, ಇದರಲ್ಲಿ ಏನು ಸ್ಟೋರ್ ಯೂಸ್ ಮಾಡ್ಕೊಳ್ಬೋದು ಅಂತ ಆ ರೀತಿ ಪ್ಲ್ಯಾನ್ ಮಾಡ್ಕೊತೀನಿ. ಆ್ಯಂಡ್ ಈ ಬಾಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಆಯಿತು. ಎಸ್, ಇನ್ನೊಂದು ಇದು ಶೇಪ್ಸ್ ಬಾಲ್ದು ಬಾಕ್ಸು, ಬಟ್ ನಾನು ಇದರಲ್ಲಿ ಬೇರೆ ಇಟ್ಕೊಂಡಿದ್ದೀನಿ. ಲಿಂಕ್ಸು ಈ ರೀತಿ ಎಲ್ಲ ಕಲರ್ಸ್ ಲಿಂಕ್ ಬರುತ್ತೆ ಇದರಲ್ಲಿ. ಆರೆಂಜು, ಗ್ರೀನು, ಯೆಲ್ಲೋ, ರೆಡ್ಡು, ಬ್ಲೂ, ಪಿಂಕ್, ಪರ್ಪಲ್. ಸೊ ಈ ರೀತಿ ಲಿಂಕ್ಸು. ಸೊ ಅದಿತಿ ಮುಂಚೆ ಹಾಕೋದಕ್ಕೆ ಗೊತ್ತಾಗ್ತಾ ಇರಲ್ಲ, ನಾನು ಹಾಕ್ಕೊಟ್ರೆ ಅವ್ರು ಓಪನ್ ಮಾಡೋರು. ಇವಾಗ ಅದಿತಿನೇ ಇದನ್ನು ಹಾಕ್ತಾ ಇದ್ದಾರೆ ಈ ರೀತಿ. ಸೊ ಇದನ್ನು ಕಂಪ್ಲೀಟ್ ಇದರಲ್ಲಿ ಫುಲ್ಲು ಅದೇನೇ ಇದೆ, ಈ ರೀತಿ ಸ್ಟೋರ್ ಮಾಡಿ. ಎಸ್, ಈ ಬಾಕ್ಸಲ್ಲಿ ಇಷ್ಟೇನೇ, ಬೇರೆ ಏನಿಲ್ಲ. ಆ್ಯಂಡ್ ನಾನೇನೆ ಮನೆಯಲ್ಲೇ ಅದಿತಿಗೆ ಒಂದು ಏನಂತ ಹೇಳೋದು, ಪಜಲ್ಸ್ ಎಲ್ಲ ಯಾಕೆ ನಂಗೆ ಬರ್ತಾನೆ ಇಲ್ಲ, ಫ್ಲ್ಯಾಶ್ ಕಾರ್ಡ್ಸ್ ಥರ ಮಾಡ್ಕೊಂಡಿದ್ದೆ. ಇದು ಇಮೋಷನ್ ಫ್ಲ್ಯಾಶ್ ಕಾರ್ಡ್ಸು. ಈ ಪಿಕ್ಚರ್ ಚಾರ್ಟ್ನ ತಂದು ಇದಕ್ಕೆ ಕಾರ್ಡ್ಬೋರ್ಡ್ಗೆ ಅಂಟಿಸಿ ಸೈಡಲ್ಲೆಲ್ಲ ಇದನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಇಟ್ಕೊಂಡಿದ್ದೀನಿ. ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇನ್ನೂ ಮಾಡಿಲ್ಲ, ಇನ್ನೂ ಮಾಡ್ಕೊಳ್ಬೇಕು. ಈ ರೀತಿ ಆ್ಯಕ್ಷನ್ಸ್ ವರ್ಡ್ಸ್ ಅಂತ ಹೇಳ್ತೀರಲ್ಲ, ಚೆನ್ನಾಗಿದೆಯಾ, ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಲ್ಲ. ಸೊ ಏನು ಮಾಡ್ತಿದ್ದಾರೆ, ವಾಟ್ ಈಸ್ ಶಿ ಡೂಯಿಂಗ್ ಅಂತ ಕೇಳೋದಕ್ಕೆ, ಫ್ಲವರ್ಸು ಇದೆಲ್ಲ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಈ ರೀತಿ ತಂದು ಒಂದು ಕಡೆ ಸೇಫಾಗಿ ಇಟ್ಕೊಂಡಿದ್ದೀನಿ. ಆವಾಗವಾಗ ಅದಿತಿಗೆ ಇಂಟ್ರೆಸ್ಟ್ ಇದ್ದಾಗ ಇದನ್ನು ಸಹ ನಾನು ಅತಿಥಿಗೆ ಹೇಳ್ಕೊಡ್ತೀನಿ. ಸೊ ಹೋಮ್ ಮೇಡ್ ಅಂದರೆ DIY ಇದು ಹಾಂ, DIY ಫ್ಲ್ಯಾಶ್ ಕಾರ್ಡ್. ಎಸ್, ಅಷ್ಟೇ. ಆಮೇಲೆ ಈ ರೀತಿ ಸ್ಪೇರ್ ಕವರ್ ಸಹ ತೆಗೆದಿಟ್ಕೊಂಡಿದ್ದೀನಿ. ಏನಾದರೂ ಸೆನ್ಸರಿ ಪ್ಲೇ ಆಟ ಆಡಿಸಿದಾಗ ಇದ್ರ ಮೇಲೆ ಹಾಕಿ ಆಟ ಆಡ್ಸೋದಕ್ಕೆ.
ಎಸ್, ಈ ಬಾಕ್ಸಲ್ಲಿ ಇದ್ದಿದ್ದು ನಾನು ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಇನ್ನೊಂದು ಬಾಕ್ಸ್ನು ಈಗ ತೊಗೊಂಡ್ಬಿಟ್ರೆ ಇದೆಲ್ಲ ಫುಲ್ಲು ಡಂಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಪ್ಯಾಕಪ್ ಮಾಡಿ ಈ ವಿಡಿಯೋನೇ ನಾನು ಪಾರ್ಟ್ 2 ಅಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ಒನ್ ಮೋರ್ ಅಥವಾ ಇನ್ನು 2 more ವೀಡಿಯೋಸ್ನ ಎಸ್ ಆ್ಯಂಡ್ 1 more ಎಸ್ ದಿಸ್ ಇಸ್ ಒನ್ ಗಿಳಿ. ಇದು PP ಹೊಟ್ಟೋಗ್ಬಿಟ್ಟಿದೆ, ಓದಕ್ಕಾಗ್ತಿಲ್ಲ. ಇದು ಮಕ್ಕಳ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ಗೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇಲ್ಲ, ಬರ್ತಾ ಇದೆ ಹೋಗ್ತಾ ಇದೆ ಆನ್ ಆ್ಯಂಡ್ ಆಫ್. ಸೊ ಇದು ಈ ರೀತಿ ಹಿಂಗಾಗುತ್ತಲ್ಲ, ಮಕ್ಕಳಿಗೆ ಸ್ಪೀಚ್ ಕ್ಲಾರಿಟಿ ಇಲ್ಲ ಅಂತಂದರೆ ಪ್ಲೀಸ್ ಯೂಸ್ ದಿಸ್. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಇದು ಅಷ್ಟೇ, ನಾನು ಒಂದು ಜಾತ್ರೆಯಲ್ಲಿ ತೊಗೊಂಡಿದ್ದು ಅದಿತಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದರೆ ಸ್ಪೀಚ್ ಪ್ರೊಡಕ್ಷನ್ ಕ್ಲಾರಿಟಿ ಮಕ್ಕಳಿಗೆ ಚೆನ್ನಾಗಿ ಬರುತ್ತೆ ಅಂತ. ಮಕ್ಕಳಿಗೆ ಪ್ರಾಬ್ಲಮ್ ಇದ್ದರೆ ಮಾತ್ರ ಕೊಡಬೇಕು ಅಂತ ಏನೂ ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇಂಥ ಟಾಯ್ಸ್ನ ಮಕ್ಕಳಿಗೆ ನಾವು ಕೊಡಿಸ್ಬೇಕು. ಐ ಥಿಂಕ್ ಈ ಬಾಕ್ಸಲ್ಲಿ ಎಲ್ಲ ಅಷ್ಟೇ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಇನ್ನು ಮಿಕ್ಕಿದ ಟಾಯ್ಸ್ಗಳನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಪಾರ್ಟ್ 1 or 2 ವೀಡಿಯೋಸ್ಗೆ ಪ್ಲೀಸ್ ವೆಯ್ಟ್ ಮಾಡಿ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ 1 more ಥಿಂಗ್, ನಾನು ಯಾವುದೂ ಆನ್ಲೈನಲ್ಲಿ ಜಾಸ್ತಿ ಪರ್ಚೇಸೇ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ, ನಾನು ಲಿಂಕ್ ನಿಮಗೆ ಪ್ರೊವೈಡ್ ಮಾಡೋದಕ್ಕಾಗೋದಿಲ್ಲ. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಡೆಫಿನೆಟ್ಲಿ ಅಮೆಝಾನಲ್ಲೆಲ್ಲ ಚೆಕ್ ಮಾಡಿದ್ರೆ ನಿಮಗೆ ಸಿಕ್ಬಿಡತ್ತೆ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.